5 ಸ್ಟಾರ್ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ರೇಡ್ ಮಾಡಿದ್ದಾರೆ. ಆ ಮುಖೇನ ಎಲ್ಲವನ್ನೂ ಕೂಡ ಸೀಸ್ ಮಾಡಿಕೊಂಡಿದ್ದಾರೆ. ರಿಪಬ್ಲಿಕ್ನಲ್ಲಿ ಸಚಿವ ಯುಟಿ ಖಾದರ್ ಎಕ್ಸ್ಕ್ಲೂಸಿವ್. ರಾಜ್ಯದ ಎಲ್ಲಾ ಜಿಲ್ಲೆಗಳಲ್ಲೂ ಕೂಡ ದಾಳಿ ನಡೆಯಲಿದೆ. ಮುಂಬೈ ಜಾಲದ ಬಗ್ಗೆ ಕೂಡ ಆರೋಗ್ಯ ಸಚಿವ ಯುಟಿ ಖಾದರ್ ಮಾಹಿತಿ ನೀಡಿದ್ದಾರೆ. ಹೊರ ರಾಜ್ಯದಿಂದ ಚಿಕನ್, ಮಟನ್ ಬರ್ತಾ ಇದೆ. ಮುಂಬೈ ಹಾಗೂ ದೆಹಲಿ ಅಧಿಕಾರಿಗಳಿಗೆ ಪತ್ರವನ್ನು ಬರೆಯಲಾಗಿದೆ. ಹೊರ ರಾಜ್ಯದಿಂದ ಬರುವಂತಹ ಮಾಂಸಕ್ಕೆ ತಡೆಯನ್ನ ನೀಡಿದ್ದೇವೆ. ಲ್ಯಾಬ್ಗಳಿಗೆ ಆಹಾರದ ಸ್ಯಾಂಪಲ್ ಅನ್ನ ಕಳಿಸಿದೆ. ಎಲ್ಲದರ ಕುರಿತಾಗಿ ಖುದ್ದು ಸಚಿವರೇ ಮಾತನಾಡಿದ್ದಾರೆ. ಖಾದರ್, ಬನ್ನಿ ಏನ್ ಮಾತಾಡಿದ್ರೆ ಕೇಳ್ಕೊಂಬರೋಣ. ಕಳೆದ 3 ದಿನಗಳಿಂದ ಬೆಂಗಳೂರಿನ ಹೋಟೆಲ್ಗಳ ಮೇಲೆ ಆಹಾರ ಸುರಕ್ಷತಾ ಅಧಿಕಾರಿಗಳು ದಾಳಿಯನ್ನ ಮಾಡ್ತಾ ಇದ್ದಾರೆ. ಸಾರ್ವಜನಿಕ ವಲಯದಲ್ಲೂ ಕೂಡ ಇದನ್ನ ಸ್ವಾಗತಾರ್ಹ ಅಂತ ಹೇಳಿ ಸ್ವೀಕಾರ ಮಾಡ್ತಿದ್ದಾರೆ. ಆದರೆ ಈ ರೈಡ್ ಇಲ್ಲಿವರೆಗೂ ನಡೆಯುತ್ತೆ. ಮತ್ತೆ ಇಲಾಖೆ ಇನ್ನು ಯಾವ ರೀತಿಯಾಗಿ ಇದರ ವಿರುದ್ಧ ಕ್ರಮಗಳನ್ನ ತಗೊಳುತ್ತೆ, ಎಲ್ಲರ ಕುರಿತು ಸಚಿವರನ್ನೇ ಮಾತಾಡ್ಸೋಣ. ಯುಟಿ ಖಾದರ್ ಇದ್ದಾರೆ ನಮ್ಮ ಜೊತೆಗೆ. ಸರ್ ನಮಸ್ತೆ. ನಮಸ್ತೆ. ಈಗ ನಿಜಕ್ಕೂ ಕೂಡ ಈ ಒಂದು ಇಲಾಖೆಯ ಈ ಒಂದು ಕಾರ್ಯಕ್ರಮ ನಿಜಕ್ಕೂ ಕೂಡ ಒಂದು ರೀತಿ ಅಭಿನಂದನಾರ್ಹ. ಸಾರ್ವಜನಿಕ ವಲಯದಲ್ಲೂ ಕೂಡ ಮೆಚ್ಚುಗೆ ವ್ಯಕ್ತಪಡ್ತಾ ಇದೆ. ಈಗ ಈ ರೈಡ್ ಇಷ್ಟು ದಿನವರೆಗೂ ಮುಂದುವರಿಯುತ್ತೆ. ಮತ್ತೆ ಕೇವಲ ಬೆಂಗಳೂರಿಗಷ್ಟೇ ಸೀಮಿತನ ಅಥವಾ ಜಿಲ್ಲಾ ವ್ಯಾಪ್ತಿಗೂ ಕೂಡ ವಿಸ್ತರಣೆ ಮಾಡ್ತಾರೆ? ಯಾಕಂದ್ರೆ ಜಿಲ್ಲೆಯಲ್ಲೂ ಕೂಡ ಹೋಟೆಲ್ಗಳಿದಾವೆ. ಸೊ ಹೀಗಾಗಿ ಇವತ್ತು ನಾವೇನು ತಪಾಸಣೆ ಮಾಡ್ತಾ ಇದ್ದೇವೆ ಅದು ಬೆಂಗಳೂರು ಮಾತ್ರ ಸೀಮಿತ ಅಲ್ಲ, ಅದು ಇಡೀ ರಾಜ್ಯಕ್ಕೆ ಸೀಮಿತ. ಮತ್ತು ಅದು ತಪಾಸಣೆ ನಿರಂತರವಾಗಿ ನಡೀತಾ ಇರ್ತದೆ. ಅದಕ್ಕೆ ನಾವು ಒಂದು ಸಿಸ್ಟಮ್ ನಾವು ಇವತ್ತು ಮುಂದಿನಲ್ಲಿ ಮಾಡ್ತೇವೆ. ಮತ್ತೆ ಬೆಂಗಳೂರಿನಲ್ಲಿ ನಡೆಯುವಂತಹ ತಪಾಸಣೆ ಅದು ಬರೀ ಅಲ್ಲಿಗೆ ಮಾತ್ರ ಸೀಮಿತ ಅಲ್ಲ, ಇದೆಲ್ಲ ಇಡೀ ರಾಜ್ಯದ ಸರ್ವರಿಗೂ ಒಂದು ಎಚ್ಚರಿಕೆ ಗಂಟೆ. ಮತ್ತು ನಮ್ಮ ರಾಜ್ಯದಲ್ಲಿ ಬೇರೆ ಬೇರೆ ಕಡೆ ಬಂದು ಫ್ಯಾಕ್ಟರಿ ಮಾಡಿದವರು ಕೂಡ ಇದೊಂದು ವಾರ್ನಿಂಗ್. ಇದರಲ್ಲಿ ಅವರ ಆಹಾರ ಉತ್ಪಾದ ಸಂಬಂಧಪಟ್ಟಾಗಿ ಅವರ ಫ್ಯಾಕ್ಟರಿಯಲ್ಲಿ ಎಲ್ಲಿ ತಯಾರು ಮಾಡ್ತಾರೆ ಅಲ್ಲಿ, ಮತ್ತೆ ಎಲ್ಲಿದು ಮನೆ ಪ್ಲೇಟ್ ಅಲ್ಲಿ ಹೋಗಿ ಬಿದ್ದು ಜನರಿಗೆ ಕೊಡ್ತಾರೆ ಇಲ್ಲಿ, ಅವರವರು ಸಿಸ್ಟಮ್ಯಾಟಿಕ್ ಆಗಿ ಅವರು ಇರಬೇಕು ಇದರಲ್ಲಿ. ಮತ್ತು ಜನರಿಗೆ ಕೂಡ ಜನಜಾಗೃತಿ ಮೂಡಿಸುವಂತ ಕೆಲಸ. ಕೆಲವು ಕಂಪನಿಗಳು ಸಿಸ್ಟಮ್ಯಾಟಿಕ್ ಇರಬಹುದು, ಇಲ್ಲ ಅಂತ ಹೇಳುದಿಲ್ಲ. ಯಾಕೆಂತ ಹೇಳಿದ್ರೆ ಕಾನೂನು ಪ್ರಕಾರ ಅವ್ರಿಗೆ ಇಷ್ಟು ಡಿಗ್ರಿ ಐಸಿನಲ್ಲಿ ಇಷ್ಟು ತಿಂಗಳು 9 ತಿಂಗಳ ತನಕ ನಮಗೆ ಚಿಕನ್ ಇಡಬಹುದು ಅಂತ ಇಲ್ಲಿ ಕಾನೂನು ಇರಬಹುದು. ಆದ್ರೆ ಕಾನೂನು ಜನರಿಗೆ ಗೊತ್ತಿರಬೇಕು. ಇದು 8 ತಿಂಗಳಿಂದ ಚಿಕನ್ ಅಂತ ತಿನ್ನಿಸ್ತಿದ್ದೇನೆ ಮಗನಿಗೆ ಅಂತ ಹೇಳಿ ಅದು ಗೊತ್ತಿರಬೇಕು. ಸೊ ಇದು ಜನಜಾಗೃತಿ ಮೂಡಿಸುವಂತ ಕೆಲಸ. ಮತ್ತು ಅಲ್ಲಿ ಅದರ ಮಾಲೀಕರಿಗೆ ಇರುವ ಪರಿಸ್ಥಿತಿ ನಾವು ತೋರಿಸುವಂತ ಕೆಲಸ ಇವತ್ತಾಗಿದೆ. ಅದಾಗ ಇದನ್ನು ಎಲ್ಲರೂ ಕೂಡ ಒಂದು ಸಕಾರಾತ್ಮಕ ತಗೊಳ್ಬೇಕು. ನಾವು ಯಾನೊಂದು ಶಿಕ್ಷೆ ಕೊಡಬೇಕು, ಬಂದ್ ಮಾಡಬೇಕು, ಏನು ತೊಂದರೆ ಅದರಲ್ಲಿ ವಿಚಾರವಿಲ್ಲ. ಅವರವ್ರ ತಪ್ಪನ್ನು ಅರ್ಥ ಮಾಡಿಕೊಂಡು ಸಕಾರಾತ್ಮಕ ಸ್ವೀಕರಿಸಿಕೊಂಡು ಮುಂದೆ ಒಂದು ಸಿಸ್ಟಮ್ ಆಗಿ ಎಲ್ಲ ಕರೆಕ್ಟ್ ಆಗಿ ಹೋಗ್ಬೇಕಂತ ಹೇಳಿ ಇದನ್ನೆಲ್ಲ ಮಾಡಿದ್ದು. ಈಗ ಮೈನ್ ಈ ನಾನ್ ವೆಜ್ ವಿಚಾರ, ಚಿಕನ್ ಮಟನ್ ವಿಚಾರವಾಗಿ ತುಂಬಾ ಕಳಪೆ ಬರ್ತಾ ಇದೆ ಅಂತಕ್ಕಂಥದ್ದು. ಯಾಕಂದ್ರೆ ಅನ್ಸೇಫ್, ಬೂಸ್ಟ್, ಫಂಗಸ್ ಆಗಿರ್ತಕ್ಕಂಥದ್ದು ಬರ್ತಾ ಇದೆ ಅಂತಕ್ಕಂಥದ್ದು. ಇದೇನು ಕೇವಲ ನಮ್ಮ ರಾಜ್ಯದ್ದೇನೆ ಆಗಿದ್ದಿದ್ರೆ ಇಷ್ಟೊಂದು ಮಟ್ಟಿಗೆ ಪ್ರಿಸರ್ವ್ ಮಾಡೋದು ಕೂಡ ಆಗೋದು ಸಾಧ್ಯತೆ ಕಡಿಮೆ. ಆದ್ರೆ ಏನ್ ಬೇರೆ ಕಡೆಯಿಂದ ಬರ್ತಾ ಇದೆಯಾ? ಇದು ಏನ್ ಸಿಕ್ಕಿದೆ ಸರ್ ಮೇಲ್ನೋಟಕ್ಕೆ ಮಾಹಿತಿ? ಅಲ್ಲ, ಕೆಲವೊಂದು ಮಾಹಿತಿ ನಮ್ಮ ಅಧಿಕಾರಿ ಹೇಳಿದಾಗೆ ಬೇರೆ ಕಡೆಯಿಂದಲೂ ಕೂಡ ಇವತ್ತು ಬಂದಿದೆ. ದೊಡ್ಡ ಮಟ್ಟದ ಜಾಲವೇ ಇದೆ ಬಾಂಬೆಯಲ್ಲಿ. ವಿದೇಶದಲ್ಲಿ ಬಂದು ಇಡೀ ದೇಶಕ್ಕೆಲ್ಲ ಕೂಡ ಇವತ್ತು ಸಪ್ಲೈ ಮಾಡುವಂಥದ್ದು, ಇದೆಲ್ಲ ಗಂಭೀರವಾಗಿ ಆಲೋಚನೆ ಮಾಡುವಂಥದ್ದು.